ಹೇಳಿ ಸರ್. ನಮಸ್ಕಾರ. ನಾನು ಜಗದೀಶ್ ಚಂದ್ರ, ಆಮ್ ಆದ್ಮಿ ಪಾರ್ಟಿ ಬೆಂಗಳೂರು ನಗರ ಪ್ರಧಾನ ಕಾರ್ಯದರ್ಶಿ. ಇತ್ತೀಚೆಗೆ ಏನು ಬೆಳಗಾವಿ ಅಧಿವೇಶನದಲ್ಲಿ ನಡೆದಂತಹ ಅಹಿತಕರ ಘಟನೆ ಏನು ಸಿ ಟಿ ರವಿ ಅವರು ಏನು ಹೆಂಗಸರ ವಿಚಾರವಾಗಿ ಬೈದಿದ್ದು, ಮತ್ತು ಕಾಂಗ್ರೆಸ್ ಅವರು ಅದಕ್ಕೆ ಒಂದು ಪ್ರತಿರೋಧ ಅಂತೇಳಿ ಪೊಲೀಸ್ ಅವ್ರನ್ನ ಕರೆಸಿ ಸಿ ಟಿ ರವಿ ಅವ್ರನ್ನ ಸದನದಿಂದ ಹೊರಗಾಕಿದ್ದು, ಇದೆಲ್ಲ ಏನು ಅಂತಂದರೆ ಸದನಕ್ಕೆ ಸಂದಂತಹ ಅಗೌರವ. ಕರ್ನಾಟಕ ಶಾಂತಿಪ್ರಿಯ ರಾಜ್ಯ. ಇವರು ಏನು ಮಾಡಿದ್ದಾರೆ ಇದು ಖಂಡಿತವಾಗ್ಲೂ ಕರ್ನಾಟಕಕ್ಕೆ ಒಂದು ಕಪ್ಪು ಚುಕ್ಕೆ ಆಗಿದೆ. ಆದ್ದರಿಂದ ಕಾಂಗ್ರೆಸ್ ಮತ್ತು BJP ಸದಸ್ಯರುಗಳೇ, ಖಂಡಿತವಾಗ್ಲೂ ಕರ್ನಾಟಕದ ಜನ ನಿಮ್ಮನ್ನು ಕ್ಷಮಿಸೋದಿಲ್ಲ. ಮೇಲ್ಮನೆ ಅಂತೂ ಖಂಡಿತವಾಗ್ಲೂ ಅದು ಚಿಂತಕರ ಚಾವಡಿ. ಇದನ್ನು ಈ ರೀತಿ ದುರ್ಬಳಕೆ ಮಾಡ್ಕೊಬೇಡಿ. ನಿಮ್ಮ ವೈಯಕ್ತಿಕ ದ್ವೇಷಗಳನ್ನ ದಯವಿಟ್ಟು ಸದನವರೆಗೂ ತರೋಂಥ ಕಾರ್ಯಕ್ರಮಗಳನ್ನ ಇಟ್ಕೋಬೇಡಿ. ಮತ್ತು ಹೊರಟ್ಟಿಯವರ ಏನು ಒಂದು ಇದಿದೆ ಪ್ರತಿಕ್ರಿಯೆ, ಅದು ಸಹ ನಮಗೆ ಅನುಮಾನ ತರ್ತಾ ಇದೆ. ಒಂದೇ ದಿವಸದಲ್ಲಿ ಯಾರು ಶಾಸಕರನ್ನ ಕರೆದು ಅದು ಏನು ಅಂತ ವಿಚಾರಿಸಿದೆ ಅವರಿಗೆ ಕ್ಲೀನ್ ಚಿಟ್ ಕೊಟ್ಟಿರೋದು, ಇದು ಖಂಡಿತವಾಗ್ಲೂ ಅನುಮಾನಕ್ಕೆ ದಾರಿ ಮಾಡ್ತಾ ಇದೆ. ಆಮ್ ಆದ್ಮಿ ಪಾರ್ಟಿ ಖಂಡಿತವಾಗ್ಲೂ ಇದನ್ನು ಸಹಿಸೋದಿಲ್ಲ. ಸದನದ ಗೌರವವನ್ನು ಖಂಡಿತವಾಗ್ಲೂ ತಾವೆಲ್ಲ ಉಳಿಸಲೇಬೇಕಾಗುತ್ತೆ. ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡಿ. ಈ ಥರ ಕ್ಷುಲ್ಲಕ ಮಾತುಗಳನ್ನೆಲ್ಲ ನಿಲ್ಲಿಸ್ಬಿಟ್ಟು ಅಭಿವೃದ್ಧಿ ಕಡೆ ಗಮನ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಹೇಳಿ ಸರ್. ನಮಸ್ಕಾರ. ನಾನು ಜಗದೀಶ್ ಚಂದ್ರ, ಆಮ್ ಆದ್ಮಿ ಪಾರ್ಟಿ ಬೆಂಗಳೂರು ನಗರ ಪ್ರಧಾನ ಕಾರ್ಯದರ್ಶಿ. ಇತ್ತೀಚೆಗೆ ಏನು ಬೆಳಗಾವಿ ಅಧಿವೇಶನದಲ್ಲಿ ನಡೆದಂತಹ ಅಹಿತಕರ ಘಟನೆ ಏನು ಸಿ ಟಿ ರವಿ ಅವರು ಏನು ಹೆಂಗಸರ ವಿಚಾರವಾಗಿ ಬೈದಿದ್ದು, ಮತ್ತು ಕಾಂಗ್ರೆಸ್ ಅವರು ಅದಕ್ಕೆ ಒಂದು ಪ್ರತಿರೋಧ ಅಂತೇಳಿ ಪೊಲೀಸ್ ಅವ್ರನ್ನ ಕರೆಸಿ ಸಿ ಟಿ ರವಿ ಅವ್ರನ್ನ ಸದನದಿಂದ ಹೊರಗಾಕಿದ್ದು, ಇದೆಲ್ಲ ಏನು ಅಂತಂದರೆ ಸದನಕ್ಕೆ ಸಂದಂತಹ ಅಗೌರವ. ಕರ್ನಾಟಕ ಶಾಂತಿಪ್ರಿಯ ರಾಜ್ಯ. ಇವರು ಏನು ಮಾಡಿದ್ದಾರೆ ಇದು ಖಂಡಿತವಾಗ್ಲೂ ಕರ್ನಾಟಕಕ್ಕೆ ಒಂದು ಕಪ್ಪು ಚುಕ್ಕೆ ಆಗಿದೆ. ಆದ್ದರಿಂದ ಕಾಂಗ್ರೆಸ್ ಮತ್ತು BJP ಸದಸ್ಯರುಗಳೇ, ಖಂಡಿತವಾಗ್ಲೂ ಕರ್ನಾಟಕದ ಜನ ನಿಮ್ಮನ್ನು ಕ್ಷಮಿಸೋದಿಲ್ಲ. ಮೇಲ್ಮನೆ ಅಂತೂ ಖಂಡಿತವಾಗ್ಲೂ ಅದು ಚಿಂತಕರ ಚಾವಡಿ. ಇದನ್ನು ಈ ರೀತಿ ದುರ್ಬಳಕೆ ಮಾಡ್ಕೊಬೇಡಿ. ನಿಮ್ಮ ವೈಯಕ್ತಿಕ ದ್ವೇಷಗಳನ್ನ ದಯವಿಟ್ಟು ಸದನವರೆಗೂ ತರೋಂಥ ಕಾರ್ಯಕ್ರಮಗಳನ್ನ ಇಟ್ಕೋಬೇಡಿ. ಮತ್ತು ಹೊರಟ್ಟಿಯವರ ಏನು ಒಂದು ಇದಿದೆ ಪ್ರತಿಕ್ರಿಯೆ, ಅದು ಸಹ ನಮಗೆ ಅನುಮಾನ ತರ್ತಾ ಇದೆ. ಒಂದೇ ದಿವಸದಲ್ಲಿ ಯಾರು ಶಾಸಕರನ್ನ ಕರೆದು ಅದು ಏನು ಅಂತ ವಿಚಾರಿಸಿದೆ ಅವರಿಗೆ ಕ್ಲೀನ್ ಚಿಟ್ ಕೊಟ್ಟಿರೋದು, ಇದು ಖಂಡಿತವಾಗ್ಲೂ ಅನುಮಾನಕ್ಕೆ ದಾರಿ ಮಾಡ್ತಾ ಇದೆ. ಆಮ್ ಆದ್ಮಿ ಪಾರ್ಟಿ ಖಂಡಿತವಾಗ್ಲೂ ಇದನ್ನು ಸಹಿಸೋದಿಲ್ಲ. ಸದನದ ಗೌರವವನ್ನು ಖಂಡಿತವಾಗ್ಲೂ ತಾವೆಲ್ಲ ಉಳಿಸಲೇಬೇಕಾಗುತ್ತೆ. ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡಿ. ಈ ಥರ ಕ್ಷುಲ್ಲಕ ಮಾತುಗಳನ್ನೆಲ್ಲ ನಿಲ್ಲಿಸ್ಬಿಟ್ಟು ಅಭಿವೃದ್ಧಿ ಕಡೆ ಗಮನ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಹೇಳಿ ಸರ್. ನಮಸ್ಕಾರ. ನಾನು ಜಗದೀಶ್ ಚಂದ್ರ, ಆಮ್ ಆದ್ಮಿ ಪಾರ್ಟಿ ಬೆಂಗಳೂರು ನಗರ ಪ್ರಧಾನ ಕಾರ್ಯದರ್ಶಿ. ಇತ್ತೀಚೆಗೆ ಏನು ಬೆಳಗಾವಿ ಅಧಿವೇಶನದಲ್ಲಿ ನಡೆದಂತಹ ಅಹಿತಕರ ಘಟನೆ ಏನು ಸಿ ಟಿ ರವಿ ಅವರು ಏನು ಹೆಂಗಸರ ವಿಚಾರವಾಗಿ ಬೈದಿದ್ದು, ಮತ್ತು ಕಾಂಗ್ರೆಸ್ ಅವರು ಅದಕ್ಕೆ ಒಂದು ಪ್ರತಿರೋಧ ಅಂತೇಳಿ ಪೊಲೀಸ್ ಅವ್ರನ್ನ ಕರೆಸಿ ಸಿ ಟಿ ರವಿ ಅವ್ರನ್ನ ಸದನದಿಂದ ಹೊರಗಾಕಿದ್ದು, ಇದೆಲ್ಲ ಏನು ಅಂತಂದರೆ ಸದನಕ್ಕೆ ಸಂದಂತಹ ಅಗೌರವ. ಕರ್ನಾಟಕ ಶಾಂತಿಪ್ರಿಯ ರಾಜ್ಯ. ಇವರು ಏನು ಮಾಡಿದ್ದಾರೆ ಇದು ಖಂಡಿತವಾಗ್ಲೂ ಕರ್ನಾಟಕಕ್ಕೆ ಒಂದು ಕಪ್ಪು ಚುಕ್ಕೆ ಆಗಿದೆ. ಆದ್ದರಿಂದ ಕಾಂಗ್ರೆಸ್ ಮತ್ತು BJP ಸದಸ್ಯರುಗಳೇ, ಖಂಡಿತವಾಗ್ಲೂ ಕರ್ನಾಟಕದ ಜನ ನಿಮ್ಮನ್ನು ಕ್ಷಮಿಸೋದಿಲ್ಲ. ಮೇಲ್ಮನೆ ಅಂತೂ ಖಂಡಿತವಾಗ್ಲೂ ಅದು ಚಿಂತಕರ ಚಾವಡಿ. ಇದನ್ನು ಈ ರೀತಿ ದುರ್ಬಳಕೆ ಮಾಡ್ಕೊಬೇಡಿ. ನಿಮ್ಮ ವೈಯಕ್ತಿಕ ದ್ವೇಷಗಳನ್ನ ದಯವಿಟ್ಟು ಸದನವರೆಗೂ ತರೋಂಥ ಕಾರ್ಯಕ್ರಮಗಳನ್ನ ಇಟ್ಕೋಬೇಡಿ. ಮತ್ತು ಹೊರಟ್ಟಿಯವರ ಏನು ಒಂದು ಇದಿದೆ ಪ್ರತಿಕ್ರಿಯೆ, ಅದು ಸಹ ನಮಗೆ ಅನುಮಾನ ತರ್ತಾ ಇದೆ. ಒಂದೇ ದಿವಸದಲ್ಲಿ ಯಾರು ಶಾಸಕರನ್ನ ಕರೆದು ಅದು ಏನು ಅಂತ ವಿಚಾರಿಸಿದೆ ಅವರಿಗೆ ಕ್ಲೀನ್ ಚಿಟ್ ಕೊಟ್ಟಿರೋದು, ಇದು ಖಂಡಿತವಾಗ್ಲೂ ಅನುಮಾನಕ್ಕೆ ದಾರಿ ಮಾಡ್ತಾ ಇದೆ. ಆಮ್ ಆದ್ಮಿ ಪಾರ್ಟಿ ಖಂಡಿತವಾಗ್ಲೂ ಇದನ್ನು ಸಹಿಸೋದಿಲ್ಲ. ಸದನದ ಗೌರವವನ್ನು ಖಂಡಿತವಾಗ್ಲೂ ತಾವೆಲ್ಲ ಉಳಿಸಲೇಬೇಕಾಗುತ್ತೆ. ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡಿ. ಈ ಥರ ಕ್ಷುಲ್ಲಕ ಮಾತುಗಳನ್ನೆಲ್ಲ ನಿಲ್ಲಿಸ್ಬಿಟ್ಟು ಅಭಿವೃದ್ಧಿ ಕಡೆ ಗಮನ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಹೇಳಿ ಸರ್. ನಮಸ್ಕಾರ. ನಾನು ಜಗದೀಶ್ ಚಂದ್ರ, ಆಮ್ ಆದ್ಮಿ ಪಾರ್ಟಿ ಬೆಂಗಳೂರು ನಗರ ಪ್ರಧಾನ ಕಾರ್ಯದರ್ಶಿ. ಇತ್ತೀಚೆಗೆ ಏನು ಬೆಳಗಾವಿ ಅಧಿವೇಶನದಲ್ಲಿ ನಡೆದಂತಹ ಅಹಿತಕರ ಘಟನೆ ಏನು ಸಿ ಟಿ ರವಿ ಅವರು ಏನು ಹೆಂಗಸರ ವಿಚಾರವಾಗಿ ಬೈದಿದ್ದು, ಮತ್ತು ಕಾಂಗ್ರೆಸ್ ಅವರು ಅದಕ್ಕೆ ಒಂದು ಪ್ರತಿರೋಧ ಅಂತೇಳಿ ಪೊಲೀಸ್ ಅವ್ರನ್ನ ಕರೆಸಿ ಸಿ ಟಿ ರವಿ ಅವ್ರನ್ನ ಸದನದಿಂದ ಹೊರಗಾಕಿದ್ದು, ಇದೆಲ್ಲ ಏನು ಅಂತಂದರೆ ಸದನಕ್ಕೆ ಸಂದಂತಹ ಅಗೌರವ. ಕರ್ನಾಟಕ ಶಾಂತಿಪ್ರಿಯ ರಾಜ್ಯ. ಇವರು ಏನು ಮಾಡಿದ್ದಾರೆ ಇದು ಖಂಡಿತವಾಗ್ಲೂ ಕರ್ನಾಟಕಕ್ಕೆ ಒಂದು ಕಪ್ಪು ಚುಕ್ಕೆ ಆಗಿದೆ. ಆದ್ದರಿಂದ ಕಾಂಗ್ರೆಸ್ ಮತ್ತು BJP ಸದಸ್ಯರುಗಳೇ, ಖಂಡಿತವಾಗ್ಲೂ ಕರ್ನಾಟಕದ ಜನ ನಿಮ್ಮನ್ನು ಕ್ಷಮಿಸೋದಿಲ್ಲ. ಮೇಲ್ಮನೆ ಅಂತೂ ಖಂಡಿತವಾಗ್ಲೂ ಅದು ಚಿಂತಕರ ಚಾವಡಿ. ಇದನ್ನು ಈ ರೀತಿ ದುರ್ಬಳಕೆ ಮಾಡ್ಕೊಬೇಡಿ. ನಿಮ್ಮ ವೈಯಕ್ತಿಕ ದ್ವೇಷಗಳನ್ನ ದಯವಿಟ್ಟು ಸದನವರೆಗೂ ತರೋಂಥ ಕಾರ್ಯಕ್ರಮಗಳನ್ನ ಇಟ್ಕೋಬೇಡಿ. ಮತ್ತು ಹೊರಟ್ಟಿಯವರ ಏನು ಒಂದು ಇದಿದೆ ಪ್ರತಿಕ್ರಿಯೆ, ಅದು ಸಹ ನಮಗೆ ಅನುಮಾನ ತರ್ತಾ ಇದೆ. ಒಂದೇ ದಿವಸದಲ್ಲಿ ಯಾರು ಶಾಸಕರನ್ನ ಕರೆದು ಅದು ಏನು ಅಂತ ವಿಚಾರಿಸಿದೆ ಅವರಿಗೆ ಕ್ಲೀನ್ ಚಿಟ್ ಕೊಟ್ಟಿರೋದು, ಇದು ಖಂಡಿತವಾಗ್ಲೂ ಅನುಮಾನಕ್ಕೆ ದಾರಿ ಮಾಡ್ತಾ ಇದೆ. ಆಮ್ ಆದ್ಮಿ ಪಾರ್ಟಿ ಖಂಡಿತವಾಗ್ಲೂ ಇದನ್ನು ಸಹಿಸೋದಿಲ್ಲ. ಸದನದ ಗೌರವವನ್ನು ಖಂಡಿತವಾಗ್ಲೂ ತಾವೆಲ್ಲ ಉಳಿಸಲೇಬೇಕಾಗುತ್ತೆ.
ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡಿ, ಈ ಥರ ಕ್ಷುಲ್ಲಕ ಮಾತುಗಳನ್ನೆಲ್ಲ ನಿಲ್ಲಿಸ್ಬಿಟ್ಟು ಅಭಿವೃದ್ಧಿ ಕಡೆ ಗಮನ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.